ಏಕಾದಶಿದಂದು ನಾವು ರಾಯರ ಮಠಕ್ಕೆ ಹೋಗಿದ್ವಿ. ನೋಡೋಣ ಬನ್ನಿ ಹೇಗಿದೆ ವಿಡಿಯೋ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಹಾಗೆ ಹೈಪರ್ ಪಾಯಿಂಟ್ ಕೊಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಹೊಸಬ್ರು ಯಾರೆಲ್ಲ ಇದ್ದೀರಾ ಅಂತ ಹೇಳ್ತಾ ನಾವಿವತ್ತು ರಾಯರ ಮಠಕ್ಕೆ ಹೋಗಿದ್ವಿ. ರಾಯರ ಮಠದಲ್ಲಿ ಎಷ್ಟು ಅದ್ಧೂರಿಯಾಗಿ ಅಲಂಕಾರ ನಡೀತು ಅಂತಂದರೆ, ಅಲಂಕಾರ ಮತ್ತು ಪೂಜೆ ನಡೀತು ಅಂತಂದರೆ ಅದು ನೋಡೋಕ್ಕೆ ಎರಡು ಕಣ್ಣು ಸಾಲದು. ಇದು ಎಲ್ಲಿ ಅಂತೀರಾ? ಚಿಂತಾಮಣಿಯಲ್ಲಿರುವಂಥ ಒಂದು ರಾಯರ ಮಠದಲ್ಲಿ ನಾನು ಹೋಗಿದ್ದು. ನಾನು ಬೆಳಗಿನ ಜಾವ ಹೋಗಿದ್ದೆ, ಹಾಗಾಗಿ ಅಷ್ಟು ಜನಗಳಿರಲಿಲ್ಲ. ನಾನು ಸಾಯಂಕಾಲ ಹೋಗಿ ವಿಡಿಯೋ ಆದರೂ ಒಂದಿನ ಮಾರ್ನಿಂಗ್ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಬೆಳಿಗ್ಗೆನೇ ಹೋಗಿದ್ದೆ. ಬೆಳಿಗ್ಗೆ ಹೋಗಿ ನಾನು ಫಸ್ಟ್ ವಿಡಿಯೋ ಮಾಡಲಿಲ್ಲ. ನನ್ನ ಪೂಜೆ ಎಲ್ಲ ಮುಗ್ದಾದಮೇಲೆ ನಾನು ಸ್ವಲ್ಪ ಹೊತ್ತು ಕೂತಿ ತದನಂತರ ವಿಡಿಯೋ ಮಾಡಬೇಕು ಅನಿಸಿದಾಗ ಮತ್ತೆ ಆಚೆಯಿಂದ ಬಂದು ವಿಡಿಯೋ ಮಾಡಿರೋದು ನಾನು. ಯಾಕಂತಂದರೆ ಹೋದ ತಕ್ಷಣ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಅಷ್ಟು ಇದಿರಲ್ಲ, ವಿಡಿಯೋ ಮಾಡಬೇಕು ಅಂತಲೂ ಅನಿಸಲ್ಲ. ಹಾಗಾಗಿ ನಾನು ಫಸ್ಟ್ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ನಾನು ವಿಡಿಯೋ ಮಾಡಿರೋದು. ನೋಡಿ ಎಷ್ಟು ಬೃಂದಾವನ ಎಷ್ಟು ನೀಟಾಗಿ ಅಲಂಕಾರ ಮಾಡಿದ್ದಾರೆ, ಎಷ್ಟು ಚೆಂದಾಗಿ ಅಲಂಕಾರ ಮಾಡಿದ್ದಾರೆ ಅಂತ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾನು ಸುಮಾರು 12 ಗಂಟೆ ಮೇಲೆ ಹೋಗಿದ್ದು. 12 ಗಂಟೆ ಅಷ್ಟೊತ್ತಿಗೆ ಎಲ್ಲ ಲಾಕ್ ಮಾಡಿಬಿಡ್ತಾರೆ. 11:45 ಆಗಿತ್ತು ಆ್ಯಕ್ಚುಲಿ ಹೋಗಿದ್ದು ನಾನು. ಇನ್ನೂ ಅಲಂಕಾರ ನಡೀತಾನೆ ಇತ್ತು. ಇನ್ನೂ ಸಾಯಂಕಾಲ ಇನ್ನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ನಾನಂತಂದರೆ ಬೆಳಗಿನ ಜಾವ ಹೋಗೋಣ ಒಂದಿನ ಆದರೂ ಅಂದ್ಕೊಂಡೆ. ಅದಕ್ಕಾಗಿ ನಾನು ಬೆಳಗಿನ ಜಾವ ಇವತ್ತು ಹೋಗಿರೋದು. ಹೀಗೆ ನನ್ನ ಒಂದು ಪೂಜೆ ಮುಗೀತು. ತದನಂತರ ನಾನು ಚಿಕ್ಕದಾಗಿ ಒಂದು ಹಾಡೋಣ ಅಂದ್ಕೊಂಡಿದ್ದೀನಿ ರಾಯರ ಒಂದು ಸನ್ನಿಧಿಯಲ್ಲಿ. ಬನ್ನಿ ಕೇಳೋಣ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಹೋಗಬೇಕಾದ ಸಂದರ್ಭ ಬಂತು. ಇದು ತೇರು, ಅಲ್ಲಿನ ಒಂದು ರಾಯರ ಮಠದಲ್ಲಿರುವ ತೇರು. ಇಲ್ಲಿ ನೋಡಿ ಭಕ್ತಾದಿಗಳು ಎಷ್ಟು ಬೆಳಿಗ್ಗೆ ಅಷ್ಟು ಜನ ಬರಲ್ಲ, ಜನಸಾಗರನೇ ಇರಲ್ಲ ಅಂತಾರೆ. ಬಟ್ ಎಷ್ಟು ಜನ ಬಂದಿದ್ರು ಅಂತಂದರೆ ಬಂದು ಪೂಜೆ ಮಾಡಿ ಕೂತ್ಕೊಳ್ಳೋದು, ಮತ್ತು ಹಾಗೆ ಅವರ ಒಂದು ಏನಿದೆಯೋ ಸಂಕಲ್ಪನ ದೇವ್ರ ಮುಂದೆ ಹೇಳ್ಕೊಂಡ್ಬಿಟ್ಟು ಹಂಗೆ ಹೋಗೋರು. ಯಾಕಂದರೆ ಎಲ್ಲರೂ ಕೆಲ್ಸಕ್ಕೆ ಹೋಗೋರು, ಮನೆಯಲ್ಲಿರೋರು. ಹಾಗಾಗಿ ಅವರವರ ಒಂದು ಭಕ್ತಿಯ ಒಂದು ಏನಿದೆಯೋ ಅದನ್ನು ನೆರವೇರಿಸ್ಕೊಂಡ್ಬಿಟ್ಟು ಅಲ್ಲಿಂದ ಮತ್ತೆ ಅವರು ರಿಟರ್ನ್ ಮನೆಗೆ ಹೋಗ್ತಾಯಿದ್ರು. ನಾನು ಸ್ವಲ್ಪ ಅಲ್ಲಿ ಹಾಗೆ ವಿಡಿಯೋ ಮಾಡಿದ ನಂತರ ನಾನು ಹೋಗಬೇಕಾಗಿ ಬಂತು. ಯಾಕಂದರೆ ಒಬ್ಬಳೇ ಹೋಗಿದ್ದೆ. ಮಧ್ಯಾಹ್ನ ಊಟ ಅಡುಗೆ ರೆಡಿ ಮಾಡಬೇಕಲ್ವ. ಅಲ್ಲಿಂದ ನಾನು ರಿಟರ್ನ್ ಬರಬೇಕಾದ್ರೆ ಸ್ವಲ್ಪ ಈ ವಿಡಿಯೋ ಮಾಡಿದೆ. ಹಾಗೆ ಆಚೆ ಬರಬೇಕಾದ್ರೆ ನೋಡಿ ಎಲ್ಲರೂ ಎಷ್ಟು ಸಮಾಧಾನವಾಗಿ ಕೂತ್ಕೊಂಡು ಎಷ್ಟು. ಹಾಗೆ ಅಲ್ಲಿಂದ ನಾನು ಹೋಗಬೇಕಾದ್ರೆ ಒಂಚೂರು ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದನ ತೊಗೋಬೇಕಾಗಿ ಬಂತು. ಪ್ರಸಾದ ತೊಗೊಂಡ್ಬಿಟ್ಟು ಹಾಗೆ ಅಲ್ಲಿ ರಾಯರ ಮಂತ್ರಾಕ್ಷತೆ ಕೊಡ್ತಾಯಿದ್ರು. ರಾಯರ ಮಂತ್ರಾಕ್ಷತೆಯನ್ನು ಇಸ್ಕೊಂಡ್ಬಿಟ್ಟು ಮತ್ತು ರಾಯರ ಒಂದು ಸನ್ನಿಧಿ ಗರ್ಭಗುಡಿ ಸುತ್ತ ಒಂದು 3 ಪ್ರದಕ್ಷಿಣೆ ಹಾಕ್ಕೊಂಡ್ಬಿಟ್ಟು ಅಲ್ಲಿಂದ ನಾನು ನೇರ ಮನೆ ಬರಬೇಕಾಗಿ ಬಂತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ಲೈಕನ್ನ ತಪ್ಪದೇ ಕ್ಲಿಕ್ ಮಾಡಿ. ಹೊಸಬರು ನೋಡ್ತಾ ಇರೋರು, ಹಳಬ್ರು ನೋಡ್ತಿರೋರು ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ, ಲೆಂತಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತು ನಿಮ್ಮ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನನ್ನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಪ್ಲೀಸ್ ಎಲ್ಲರೂ ನೋಡಿ ವಿಡಿಯೋ ಅಂತ ಹೇಳ್ತಾ ಜೈ ಶ್ರೀರಾಮ್, ಜೈ ಆಂಜನೇಯ ನಮಃ. ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ.